ಜೈ ಶ್ರೀರಾಮ್. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಬೆಳಗಾವಿ ಕನ್ನಡಿಗ ಮಾತಾಡ್ತಾ ಇರೋದು. ಸೊ ಇವತ್ತಿನ ವಿಡಿಯೋ ಒಳಗೆ ನಮ್ಮ ಕಡೆ ಐತಿ ದೇಶದ ಮನೆಯ ಗಾಡಿ, ದ ಲೆಜೆಂಡ್ರಿ ಲಾರ್ಡ್ ಸ್ಪ್ಲೆಂಡರ್. ಈ ಗಾಡಿನ ಹೀರೋ ಅವ್ರು ಅಂತ ಹೇಳೋಕ್ಕಾಗಂಗಿಲ್ಲ, ಯಾಕಂತಂದ್ರೆ ಆವಾಗ ಹೀರೋ ಮತ್ತು ಹೊಂಡಾ ಎರಡು ಒಂದೇ ಕಂಪ್ನಿ ಇದ್ದು, ಈಗ ಬೇರೆ ಬೇರೆ ಆಗಿದಾವು. ಅದು ಬೇರೆ ಇದು ಬೇರೆ, ಎಲ್ಲ ಸಪ್ರೇಟ್, ಬರೀ ನಾಟಕ ಅಷ್ಟೇ. ಸೊ ಈ ಗಾಡಿ 1994 ಲಾಂಚ್ ಆದಾಗ ಏನು ಅದ ಐಕಾನಿಕ್ ಡಿಸೈನ್ದಾಗ ಬರ್ತಿತ್ತಲ್ಲ, ಅದ ಐಕಾನಿಕ್ ಡಿಸೈನ್ ಇವ್ರು ಇನ್ನೂ ಮಟ್ಟ ಮೇಂಟೈನ್ ಮಾಡಿದರು. ಈ ಗಾಡಿ ಒಳಗೆ ಏನೂ ಮೇಜರ್ ಚೇಂಜಸ್ ಏನೂ ಇಲ್ಲ. ಒಂದೆರಡು ಚೇಂಜಸ್ ಆಗಿದಾವೆ. ಅವು ಏನಂತಂದ್ರೆ, ಒಂದು ಫ್ಯೂಲ್ ಇಂಜೆಕ್ಷನ್ ಆ್ಯಡ್ ಮಾಡಿದರು ಮತ್ತು i3s ಫೀಚರ್ ಒಂದು ಬಿಟ್ಟಿದ್ದಾರೆ. i3s ಫೀಚರ್ ಹೊಸದಂತೇನು ಹೇಳೋಕ್ಕಾಗಂಗಿಲ್ಲ, ಬಂದ ಒಂದು 5-6 ವರ್ಷ ಆಯಿತು. ಅಂದರೂ i3s ಫೀಚರ್ ಒಂದು ಮತ್ತು ಫ್ಯೂಲ್ ಇಂಜೆಕ್ಷನ್ ಫೀಚರ್ ಒಂದು ಇದ್ರಾಗ ಆ್ಯಡ್ ಮಾಡಿದರು. ಈ ಗಾಡಿ ನಿಮ್ಗೆ ಯಾವ ಆ್ಯಂಗಲ್ದಿಂದ ನೋಡ್ರೂ 1994 ಲಾಂಚ್ ಮಾಡಿದಾಗ ಹೆಂಗೆ ಐಕಾನಿಕ್ ಡಿಸೈನ್ ಇತ್ತಲ್ಲ, ಅದ ಐಕಾನಿಕ್ ಡಿಸೈನ್ ಇವ್ರು ಇನ್ನೂ ಮಟ್ಟ ಮೇಂಟೈನ್ ಮಾಡಕತ್ತಾರು. ಸೊ 30 ವರ್ಷದಿಂದ 100cc ಸೆಗ್ಮೆಂಟನ್ನು ಇದು ಒಂದೇ ಗಾಡಿ ರೂಲ್ ಮಾಡಕತ್ತೈತಿ. ಇನ್ನು ಭಾಳಷ್ಟು ಗಾಡಿ 100cc ಸೆಗ್ಮೆಂಟ್ದಾಗ ಅದಾವು, ಬಟ್ ಸ್ಪ್ಲೆಂಡರಷ್ಟು ಸೇಲ್, ಸ್ಪ್ಲೆಂಡರಷ್ಟು ಫ್ಯಾನ್ ಬೇಸ್ ಆ ಗಾಡಿಗಳಿಗಿಲ್ಲ. ಯಾರು ಫೋನ್ ಹಚ್ಚಿರಪ್ಪ? कौन बात कर रही सो? हाँ मैडम है, मैं पांडु बात कर रही सो. ಇಂಡಿಯಾ ಒಳಗೆ ಭಾಳಷ್ಟು 100cc ಸೆಗ್ಮೆಂಟ್ ಗಾಡಿ ಅದಾವು, ಬಟ್ ಸ್ಪ್ಲೆಂಡರ್ ಹಂಗೆ ಫ್ಯಾನ್ ಬೇಸ್ ಮತ್ತು ಸ್ಪ್ಲೆಂಡರ್ ಹಂಗೆ ಸೇಲ್ಸ್ ಯಾವ ಗಾಡಿದೂ ಇಲ್ಲ. ಮೊದಲೆಲ್ಲ ಈ ಗಾಡಿನ ಸ್ಪ್ಲೆಂಡರ್ ಅಂತಂದ್ರೆ ಯಾರೂ ಗುರ್ತಿಡ್ತಿರ್ಲಿಲ್ಲ ಅಷ್ಟು. ಈ ಗಾಡಿ ಹೆಸರು ಅವಾಗ ಹೀರೋ ಹೊಂಡಾ. ಸೊ ಬೇಸಿಕಲಿ ಹೇಳ್ಬೇಕಂತಂದ್ರೆ ಹೀರೋ ಹೊಂಡಾ ಅಂತಂದ್ರೆ ಎಲ್ಲರಿಗೂ ನೆನಪು ಬರೋದನ್ನು ಸ್ಪ್ಲೆಂಡರ್ ಗಾಡಿ. ಹೀರೋ ಹೊಂಡಾ ಅಂದ ತಕ್ಷಣ ನಮ್ಗೆ ಯಾವುದೋ ಒಂದು ಕಂಪ್ನಿ ನೆನಪು ಬರೋಂಗಿಲ್ಲ, ಯಾಕಂದ್ರೆ ಅವಾಗಿನ ಟೈಮ್ದಾಗ ಈ ಗಾಡಿನ ಸ್ಪ್ಲೆಂಡರ್ ಅಂತೇಳಿ ಯಾರೂ ಗುರ್ತಿಡ್ತಿರ್ಲಿಲ್ಲ. ಈಗ ನೀವೇನಾದರೂ ನಿಮ್ಮ ಮನೆ ಒಳಗೆ ಹೋಗಿ ನಿಮ್ಮ ಫಾದರ್ನದು ಹೀರೋ ಹೊಂಡಾ ಅಂದರೆ ಯಾವ ಗಾಡಿ ನಿಮ್ಗೆ ನೆನಪು ಬರ್ತೈತೆ ಅಂತ ಅವ್ರಿಗೆ ಕೇಳಿದ್ರಂತಂದ್ರೆ ಅವ್ರಿಗೆ ನೆನಪು ಬರೋದನ್ನು ಈ ಐಕಾನಿಕ್ ಡಿಸೈನ್ ಅದು ಸ್ಪ್ಲೆಂಡರ್. ಈ ಗಾಡಿ ಮೈಲೇಜ್ ಸಂಬಂಧನ ಭಾಳ ಫೇಮಸ್ ಐತಿ. ಸೊ ಇದ್ರ ಒಳಗೆ ಏನು ಇವ್ರು i3s ಫೀಚರ್ ಕೊಟ್ಟಿದ್ದಾರಲ್ಲ, ಆ ಫೀಚರ್ ಎಲ್ಲಿ ಯೂಸ್ ಆಗ್ತೈತೆ ಅಂತಂದ್ರೆ, ಈ ಗಾಡಿನ ಸಿಗ್ನಲ್ದಾಗ ನಿಲ್ಲಿಸಿದಾಗ, ಸೊ ಈಗ ನಾವು ನ್ಯೂಟ್ರಲ್ ಮಾಡಿ ಹಿಂಗೆ ಕ್ಲಚ್ ಬಿಟ್ಟು ನಿಂತಂತಂದ್ರೆ ಇಲ್ಲಿ i3s ಒಂದು ಬ್ಲೂ ಕಲರ್ ಲೈಟ್ ಬರ್ತೈತಿ. ಸೊ ವಿದಿನ್ 4 to 5 ಸೆಕೆಂಡ್ಸ್ದಾಗ ಈ ಗಾಡಿ ಬಂದು ಬಿತ್ತು. ಸೊ ಈಗ ನೆಕ್ಸ್ಟ್ ನಾವು ಈ ಗಾಡಿನ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಕ್ಲಚ್ ಹಿಡಿದ್ರೆ ಸ್ಟಾರ್ಟ್ ಆಗಿಬಿಡ್ತೈತಿ. ಸೊ ಸ್ಟಾರ್ಟ್ ಆಯ್ತು ನೋಡ್ರಿ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ನೀವೇನಾದರೂ ನಿಮ್ಮ ಬಜೆಟ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಿಮಗೆ ಹೊಂಡಾ SP 125 ಮತ್ತು ಹೊಂಡಾ ಶೈನ್ ಎರಡೂ ಬೆಟ್ರ್ ಆಪ್ಷನ್ ಅದಾವು. ಇಲ್ಲ ನಿಮಗೆ ಸ್ಪ್ಲೆಂಡರ್ನ ಬೇಕಂತಂದ್ರೆ ಇದೇ ಸ್ಪ್ಲೆಂಡರ್ ಒಳಗೆ ನಿಮ್ಗೆ XT ಮಾಡಲ್ ಒಂದು ಸಿಗ್ತೈತಿ, ಅದ್ರೊಳಗೆ ನಿಮಗೆ ಫೀಚರ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಗ್ತೈತಿ. ಸೊ ಈ ಗಾಡಿ ಇವತ್ತು ನಮ್ಮ ಕಡೆ ಇರೋದು ಈ ಗಾಡಿ i3s ಮಾಡಲ್. ಇದು ನಿಮ್ಗೆ 75,000 ಎಕ್ಸ್ ಶೋರೂಮ್ದಿಂದ ಕರ್ನಾಟಕದ ಯಾವುದೇ ಹೀರೋ ಶೋರೂಮ್ದಾಗ ನೀವು ಪರ್ಚೇಸ್ ಮಾಡ್ಬೋದು. ಮೊದಲ ಈ ಗಾಡಿ 60ರಿಂದ 70 ಮೈಲೇಜ್ ಕೊಡ್ತೈತಿ. ಸೊ ಅದ್ರೊಳಗೂ ಇವ್ರು i3s ಫೀಚರ್ನ ಆ್ಯಡ್ ಮಾಡಿದಾರು ಮೈಲೇಜ್ ಸಂಬಂಧ ಅಂಥೇಳಿ. ಇನ್ನೂ ಎಷ್ಟು ಮೈಲೇಜ್ ತೆಗಿಯೋಕೆ ಟ್ರೈ ಮಾಡತಾರೆ ಅಂಬಲ್ ಹೀರೋದವ್ರ. ಈ ಗಾಡಿ ಮೈಲೇಜ್ ಒಳಗೆ ಈ ಗಾಡಿನ ಯಾರೂ ಬೀಟ್ ಮಾಡೋಕ್ಕಾಗಂಗಿಲ್ಲ. ನಿಮ್ಗೆ ಬಜಾಜ್ ಪ್ಲಾಟಿನಾ ಒಂದು ಬೆಟ್ರ್ ಆಪ್ಷನ್ ಅಂತ ಅನ್ನಿಸ್ಬೋದು, ಬಟ್ ಇತರಂಗೆ ರೋಡ್ ಪ್ರೆಸೆನ್ಸ್ ಆಯಿತು ಆ ಗಾಡಿ ಒಳಗೆ ಬರೋಂಗಿಲ್ಲ. ಈಗ ನಂದು ಹಳೆ ಡಾಮಿನಾರ್ನ ರಿವ್ಯೂ ಮಾಡಿದಾಗ ಆ ಗಾಡಿ ನೋಡಿರ್ಬೇಕು ನೀವು, 150 ಹೋಗೋಣ ಶೇಕ್ ಇತ್ತು ಗಾಡ್ಯಾಗ. ಸೊ ಈ ಗಾಡಿ ನೋಡ್ರಿ, ಇಲ್ಲೇ ಬಾಬ್ಲಿಂಗನ ಇಲ್ಲ ಗಾಡ್ಯಾಗ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಇದ್ರೊಳಗೆ ನಿಮಗೆ 97cc ಏರ್ ಕೂಲ್ಡ್ ಇಂಜನ್ ಸಿಗ್ತೈತಿ. ಆ ಇಂಜನ್ ನಿಮ್ಗೆ 8 PS ಪವರ್ ಮತ್ತು 8 Nm ಟಾರ್ಕ್ ಕೊಡ್ತೈತಿ. ಇಲ್ಲೇ ಸ್ಪ್ಲೆಂಡರ್ದ ಬ್ಯಾಜಿಂಗ್ ಕೊಟ್ಟಿದ್ದಾರೆ, ಇಲ್ಲೇ ಹೀರೋದ ಬ್ಯಾಜಿಂಗ್ ಕೊಟ್ಟಿದ್ದಾರೆ. ಸೀಟ್ ನೋಡ್ಬೋದು ನೀವು, ಹೆವಿ ಕಂಫರ್ಟೇಬಲ್ ಐತಿ. ಮುಂದೆ ಹಿಂದೆ ಎರಡೂ ಕಡೆ 80/100 ಸೆಕ್ಷನ್ ಟೈರ್ ಸಿಗ್ತೈತಿ. ನೀವೇನಾದರೂ ಸ್ಟೂಡೆಂಟ್ ಅದೇರಿ ಮತ್ತು ಮನೆ ಕೆಲ್ಸಕ್ಕೆ ಒಂದು ಗಾಡಿ ಬೇಕಾಗೈತಿ, ನೀವು ಹೊಡಿಬೇಕು ನಿಮ್ಮ ಪಪ್ಪಾನು ಹೊಡಿಬೇಕಂತಂದ್ರೆ ಈ ಗಾಡಿ ನಿಮ್ಗೊಂದು ಬೆಟ್ರ್ ಆಪ್ಷನ್ ಆಗ್ತೈತಿ. ಈ ಗಾಡಿ ತೊಗೋಬೇಕಂತಂದ್ರೆ ನೀವು ಹೋಗಿ ಇದ್ರ ಫೀಚರ್ಸ್ ಚೆಕ್ ಮಾಡಿ ತೊಗೋಬೇಕಂತ ಹೇಳಕ್ಕೆ ಬರೋಂಗಿಲ್ಲ, ಯಾಕಂತಂದ್ರೆ ಈ ಗಾಡಿ ಬರೀ ಹೆಸರಲ್ಲೇ ಸೇಲ್ ಆಗ್ತೈತಿ. ನೀವು ಸಿಟಿ ಒಳಗಾದರೂ ಹೊಡೀರಿ, ಹೈವೇ ಮೇಲಾದರೂ ಹೊಡೀರಿ, ಲಾಂಗ್ ರೂಟಿಗಾದರೂ ಹೊಡೀರಿ,
ಶಾರ್ಟ್ ಡಿಸ್ಟೆನ್ಸ್ ಆದರೂ ಹೊಡೀರಿ, ಎಲ್ಲದಕ್ಕೂ ಸಹ್ಯನ. ಈ ಗಾಡಿ ನಿಮ್ಗೆ ಎಲ್ಲೂ ಕೈ ಕೊಡೋದಿಲ್ಲ. ನೀವು ಸಣ್ಣವ್ರಿದ್ದಾಗಿಂದ ಹಿಡಿದು ದೊಡ್ಡವ್ರಾಗೋ ಮಟ ಈ ಗಾಡಿನ ನಿಮ್ಮ ಚೈಲ್ಡ್ಹುಡ್ದ ಪ್ರತಿ ಒಂದು ಸ್ಟೇಜ್ ಒಳಗೆ ಈ ಗಾಡಿ ನೋಡೇ ಇರ್ತೀರಿ. ಸೊ ಈಗ ನಾ ಮಾರ್ಕೆಟ್ ಒಳಗೆ ಬಂದೀನಿ. ಇಲ್ಲೇ ನೋಡ್ರಿ ನಿಮ್ಗೆ ಎಷ್ಟು ಗಾಡಿ ಕಾಣ್ತಾವ ಅಂಥೇಳಿ. ಅಲ್ಲೊಂದು ಸ್ಪ್ಲೆಂಡರ್, ಇಲ್ಲೊಂದು ಸ್ಪ್ಲೆಂಡರ್, ಅಲ್ಲೊಂದು ಸ್ಪ್ಲೆಂಡರ್, ಅಲ್ಲೊಂದು ಸ್ಪ್ಲೆಂಡರ್, ಅಲ್ಲೊಂದು ಸ್ಪ್ಲೆಂಡರ್, ಇಲ್ಲೊಂದು ಸ್ಪ್ಲೆಂಡರ್. ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಆ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಆ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ನೀವು ನೋಡ್ಬೋದು ಈ ಗಾಡಿದ ಫ್ಯಾನ್ ಬೇಸ್ ಎಷ್ಟೈತಿ ಮತ್ತು ಈ ಗಾಡಿದ ಯೂಸ್ ಎಷ್ಟೈತಿ ಅಂಥೇಳಿ. ಸಿಟಿ ರೈಡ್ಗಂತೂ ಹೆವಿ ಕಂಫರ್ಟೇಬಲ್ ಐತಿ ಗಾಡಿ. ನೀವು ಏನಾದರೂ ಒಂದು 100-200 ಕಿಲೋಮೀಟ್ರ್ನು ರೈಡ್ ಮಾಡ್ತಾರೆ ಅಂತಂದ್ರೆ ಅವಾಗೂ ನಿಮ್ಗಿದು ಒಂದು ಸ್ವಲ್ಪ ಕಂಫರ್ಟೇಬಲ್ ಅನ್ನಿಸ್ತೈತಿ ಗಾಡಿ. ಹಾಗೆ ನಿಮ್ಗೆ ಬ್ಯಾಕ್ ಪೇನ್ ಬರ್ತೈತಿ ಮತ್ತು ಹೊಡಿಯೋಕೆ ಕೈಯೆಲ್ಲ ನೂಸ್ತಾವು ಮಾಡ್ತಾವು ಅಂತ ಹಂಗೇನಿಲ್ಲ. ಯಾಕಂದರೆ ಇದು ಗಾಡಿದ ಸಿಟ್ಟಿಂಗ್ ಪೊಸಿಷನ್ ಪರ್ಫೆಕ್ಟ್ ಐತಿ ಸಿಟಿ ರೈಡ್ಸಿಗೆ ಮತ್ತು ಲಾಂಗ್ ರೈಡ್ಸಿಗೆ. ಆಯ್ತು ಲಾಂಗ್ ರೈಡ್ಸ್ ಅಂತಂದ್ರೆ ಭಾಳ ದೂರ ಇಲ್ಲ, ಒಂದು 100-200 ಕಿಲೋಮೀಟ್ರ್ ಅಷ್ಟೇ ಹೊಡಿಬೇಕು. ಇವ್ನ್ಯಾವನ ಸೆಡೆ ನನ್ನ ಮಗ. ಒಂದು ಸ್ವಲ್ಪ ಜನ ಈ ಗಾಡಿ ಮೇಲೆ ಇರೋ ಪ್ರೀತಿಗೆ ಈ ಗಾಡಿನ ಲದಾಖಾಗ ಒಯ್ದುಬಿಟ್ಟಿದ್ದಾರೆ. ಇನ್ನೂ ಈ ಗಾಡಿ ಏನೇನು ಮಾಡಿಸ್ತಾರೆ ಆಂಬಲ್ಲ. ಏನು ಮಾಡಿಸ್ರು ಮಾಡಕ್ಕೆ ರೆಡಿ ಐತಿ ಗಾಡಿ. 160cc ಸೆಗ್ಮೆಂಟ್ದಾಗ ಒಂದು ಗಾಡಿ ಹುಡ್ಕಾಡತ್ತಿದ್ದಾರೆ ಅಂತಂದ್ರೆ ಸ್ಪ್ಲೆಂಡರ್ ತೊಗೋಬೇಕಂತೇಳಿ ನನ್ನ ಅನಿಸಿಕೆ. ನಿಮ್ಮ ಅಪ್ಪ ಕೊಡ್ತಾನೆ. ಹೆಂಗೆ ಬೇಕಂಗೆ ನುಗ್ಗಿಸ್ಕೊಂಡು ಹೋಗ್ಬೋದು ಗಾಡಿನ. ನೀವು ಹೆಂಗೆ ಬೇಕಾದಂಗೆ ಹೊಡೀರಿ, ಜಗ್ಗಾಡ್ರಿ, ಸ್ಪೀಡ್ ಹೊಡೀರಿ, ನೀವು ಹೆಂಗೆ ಹೊಡೆದ್ರು ಈ ಗಾಡಿ ಮೈಲೇಜ್ ಡ್ರಾಪ್ ಆಗಂಗಿಲ್ಲ. 65 ಮೇಲೆ ಕೊಡ್ತೈತಿ. ನೀವೇನಾದರೂ ಯೂಟ್ಯೂಬ್ದಾಗ ಹೋಗಿ ಸ್ಪ್ಲೆಂಡರ್ ಅಂತ ಹೇಳಿ ಕಿಶಿಂದ ಬರೀ ಏನೂ ಬೇಡ, ರಿವ್ಯೂ ಬೇಡ, ಏನೂ ಬೇಡ, ಬರೀ ಸ್ಪ್ಲೆಂಡರ್ ಅಂಥೇಳಿ ಟೈಪ್ ಮಾಡಿದ್ರಂತಂದ್ರೆ ನಿಮಗೆ ಈ ಗಾಡಿದು ಬರೀ ಮೈಲೇಜ್ ಟೆಸ್ಟನ್ನು ತೋರಿಸ್ತೈತೆ. ಬರೀ ಮೈಲೇಜ್ ಟೆಸ್ಟ್ ಮೇಲೆನ ವಿಡಿಯೋಗಳೆಲ್ಲ. ಅಷ್ಟು ಫೇಮಸ್ ಐತಿ ಗಾಡಿದು ಮೈಲೇಜ್ ಅಂತಂದ್ರೆ. ಈ ಗಾಡಿ ಸ್ವಲ್ಪ ಜನ ದುಡ್ಡು ಮಾಡ್ಬೇಕಂತ ಹೇಳಿ ತೊಗೋತಾರು, ಇನ್ನು ಸ್ವಲ್ಪ ಜನ ದುಡ್ಡು ಮಾಡಿದ್ದನ್ನು ಉಳ್ಸಾಕೆ ತೊಗೋತಾರು. ದುಡ್ಡು ಮಾಡಿದ್ದನ್ನು ಉಳ್ಸೋರ್ಕಿಂತ ದುಡ್ಡು ಮಾಡಿ ಅದರಿಂದ ಅವ್ರ ಜೀವನ ಬದಲಾಯಿಸ್ಕೋಬೇಕಂತ ಅನ್ಕೊಳಕತ್ತಾರಲ್ಲ, ಅಂಥವ್ರ ಸಂಬಂಧ ಈ ಗಾಡಿ ಒಂದು ಪರ್ಫೆಕ್ಟ್ ಗಾಡಿ ಆಗ್ತೈತಿ. ನೆಕ್ಸ್ಟ್ ನಿಮ್ಗೆ ಯಾವ ಗಾಡಿ ಬೇಕು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ, ಆ ಗಾಡಿದನ್ನು ರಿವ್ಯೂ ಮಾಡಿ ನಿಮಗೆ ತಿಳಿಸ್ತೀನಿ.